ಹಾಕ್ರಿ ಕೈಯಾಗ ಹಾಕ್ತಾರ ಇದು ಬರ್ತೀನಿ ನಂದು ನಿತ್ತಾನೆ ತಪ್ಪಿ ಹೋಗ್ತೀವಿ ಗಚ್ಚಿನೇ ಕಟ್ಟಿದ ಅದು ಗಂಡಿನೇ ಹಟ್ಟಿದ ನಿಮ್ಮ ಅಮ್ಮ ಕಾಕಂದು ನೀವು ಕೈಯ ಕುಂಬಳ ಏನಿಲ್ಲ ಕಡನ್ ಮನೆ ಡಬ್ಬೆ ತೆಗೆದು ಈಗ ಡಬ್ಬೆ ತೆಗ್ದಲ್ಲ ಉಡಿ ಮಾಡು ಉಡಿ ಮಾಡಿ
ನೋಡಿರಿ ಫ್ರೆಂಡ್ಸ್, ಈಗ ಫಂಕ್ಷನ್ ಸ್ಟಾರ್ಟ್ ಆಯ್ತು. ಇನ್ನೊಂದು ಏನಂತಂದರೆ, ನಾನು ಸ್ವಲ್ಪ ಹಿಂದೆಯಿಂದ ವಿಡಿಯೋ ತೊಗೋಬೇಕಂತಂದಿದ್ದೆ, ಆದರೂ ಕೂಡ ತೊಗೊಂಡೀನಿ. ಮತ್ತು ರಾಣಿಯರು ಮಾವ ಏನಿದ್ದಾರೆ ನೋಡಿರಿ, ಹೋಗ್ರಿ ಮುಂದೆ ಹೋಗಿ ಮಾಡಿರಲಿಲ್ಲ ವಿಡಿಯೋನ. ಮತ್ತು ಇಲ್ಲಿ ಮುಂದೆ ಬಂದು ವಿಡಿಯೋಗಳನ್ನ ತೊಗೊಳತ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಸೈಡ್ ಏನು ಮಾಡ್ತಾರೆ, ಹಳ್ಳಿ ಸೈಡ್, ನಮ್ಮ ಕರ್ನಾಟಕ ಸೈಡ್ ಅಂದ್ರೆ ಮುಂಜಾನೆ ಮಾಡಿಬಿಡ್ತಾರೆ. ಐಗಳನ್ನ ಕರೆಸಿ, ಇಲ್ಲ ಪೂಜಾರಿಗಳನ್ನ ಕರೆಸಿ ಮುಂಜಾನೆ ಇಟ್ಬಿಡ್ತಾರೆ. ಆಮೇಲೆ ಸಂಜೆ ಮಾಡಿ ಸೊ ಓಣ್ಯಾಗ ಅದನ್ನೆಲ್ಲ ಒಂದು 4 ಮಂದಿ ಕರೆದು ಮನೆ ಪೂರ್ತಕನೇ ಮುಗಿಸ್ಬಿಡ್ತಾರೆ. ಆದರೆ ಇಲ್ಲಿ ನನ್ನ ಮದುವೆ ಮಾಡ್ಕೊಂಡು ಬಂದಾದ್ಮೇಲೆ ಈ ರೀತಿ ಎಲ್ಲ ಫಂಕ್ಷನ್ಗಳ ನೋಡ್ತಿರೋದು. ಸ್ಟೇಜ, ಮಂಟಪ ಹೊಡೆಯೋದು, ಇಲ್ಲ ಮಂಗಲ ಕಾರ್ಯಾಲಯ ಎಲ್ಲ ಹಿಡಿದು ಏನೇ ಒಂದು ಪ್ರತಿಯೊಂದು ಹುಟ್ಟುಹಬ್ಬ ಇರಲಕ್ಕ, ಒಂದು ತೊಟ್ಲ ಶಾಸ್ತ್ರ, ಎಂಗೇಜ್ಮೆಂಟ, ಮದುವೆ ಎಲ್ಲಕ್ಕೂ ಮಸ್ತ್ ಮಾಡ್ತಾರೆ. ಈಗ ಖುಷಿ ಆಗ್ತೈತಿ ನನಗೆ. ಸಿಟಿ ಕಡೆ ಒಂದು ವಾತಾವರಣ ಬೇರೆ, ಹಳ್ಳಿ ಕಡೆ ಒಂದು ವಾತಾವರಣನೇ ಬೇರೆ ನೋಡ್ರಿ. ಅಂದರೂ ಕೂಡ ನನಗೆ ಎಲ್ಲ ಥರದಿಂದನೂ ನೋಡ್ರಿ, ಆ ಸೈಡ ಈ ಸೈಡ ಎಲ್ಲ ಫಂಕ್ಷನ್ಗಳನ್ನೆಲ್ಲ ನೋಡಿ, ಎರಡು ಸೈಡ ನೋಡೋಕ್ಕೂ ಸಿಗ್ತೈತಿ. ಹಂಗೆ ನಿಮ್ಮ ಜೊತೆಗೆ ವೀಡಿಯೋಗಳನ್ನ ಶೇರ್ ಮಾಡೋಕ್ಕೂ ನನಗೆ ಖುಷಿ ಆಗಕತ್ತೈತಿ. ನನ್ನ ಚಾನಲ್ದೊಳಗೆ ನನ್ನೆಲ್ಲ ಫ್ಯಾಮಿಲಿ ಫಂಕ್ಷನ್ಗಳು, ವ್ಲಾಗ್, ರೆಸಿಪೀಸ ಎಲ್ಲ ಕೂಡ ನಿಮ್ಗೆ ನೋಡೋದಕ್ಕೆ ಸಿಗ್ತೈತಿ. ಫ್ರೆಂಡ್ಸ, ನೀವು ನೋಡ್ತಿರ್ಬೋದು ಇಲ್ಲಿ. ಸೊ ಇಬ್ಬರು ಈಗ ಆಯರಿ ಮಾಡ್ತಾರೆ. ಅವ್ರಿಗೆ ಇಬ್ಬರು ಸೇಮ್ ಸೀರೆ ತಂದಾರ ನೋಡ್ರಿ. ರಾಣಿ ಮನೆ ಕಡೆದವ್ರೆ ಅದಾರ. ಅಂದ್ರೆ ರಾಣಿ ನಾದ್ನಿ ಮತ್ತು ರಾಣಿ ನೆಗಣಿ ಅವರಿಬ್ಬರು ಈಗ ನೋಡ್ರಿ ರಾಣಿ ಮಗಳನ್ನ ತಟ್ಟಲಕ್ಕೆ ಹಾಕ್ತಿರ್ತಾರೆ ನೋಡ್ರಿ. ಅದು ಈ ಕಡೆ ಹಿಂಗೆ ಮಾಡ್ತಾರೆ, ನಮ್ಮ ಕಡೆ ಮಾಡೋಂಗಿಲ್ಲ. ಅದು ಏನೇನೋ ಹೇಳ್ತಿರ್ತಾರೆ. ಸೊ ಅದು ನನಗೆ ಬರೋಂಗಿಲ್ಲ, ಮರಾಠಿದೊಳಗೆ ಹೇಳ್ತಾರೆ. ಯಾರಿಗಾದ್ರೂ ಗೊತ್ತಿದ್ರೆ ನನಗೂ ಕಮೆಂಟ್ ಮಾಡಿ ಹೇಳ್ರಿ. ಹೂವಿನ ತೊಟ್ಟಿಲ್ಲ ಏನೋ ಅಂತ ಹೇಳ್ತಾರೆ, ಅದು ನಂಗೆ ಅಷ್ಟೊಂದೇನು ಗೊತ್ತಿಲ್ಲ. ಆದರೆ ಒಂದೊಂದು ಕಡೆ ಒಂದೊಂದು ರೀತಿಯಾದಂಥ ಶಾಸ್ತ್ರಗಳನ್ನ ಮಾಡ್ತಾರೆ ನೋಡ್ರಿ. ನಿಮ್ಮ ಕಡೆಯೂ ಯಾವ ರೀತಿ ಮಾಡ್ತೀರಿ ತೊಟ್ಲು ಶಾಸ್ತ್ರ ಅಂತೇಳಿ ನನಗೂ ಕಮೆಂಟ್ ಮಾಡಿರಿ. ತೊಟ್ಲು ತಳಗಳಿಂದ ಮತ್ತು ಒಬ್ಬರು ತಳ ಕೊಡ್ತಾರೆ, ಮತ್ತೊಬ್ರು ಮ್ಯಾಗ್ ತೊಗೊಂಡು ಮತ್ತು ರೇಟನ ಈ ರೀತಿ ತೊಗೊಂಡು ಹೆಸರು ಇಡ್ತಾರೆ. ಹೂವಿನ ಪುಟ್ಟಿ ಅದು ಏನೋ ಹೇಳ್ತಾರೆ ನೋಡ್ರಿ, ನನಗೆ ಅದು ನೆನಪು ಇಲ್ಲ. ಸೊ ನಮ್ಮ ಸ್ನೇಹಂದು ಡೆಲಿವರಿ ಮಾಡಾದ್ಮ್ಯಾಗೂ ನಮ್ಮ ಸ್ನೇಹನ ತೊಟ್ಟಲ್ದಾಗ ಹಾಕಿದ್ವಿ ನಾವು. ಅಂದ್ರೆ ಅವರೆಲ್ಲ ಹೇಳ್ಕೊಟ್ರು, ಆ ರೀತಿ ಹೇಳಿದ್ನಷ್ಟೇ. ಮತ್ತು ಅದನ್ನು ಕೂಡ ನನಗೆ ನೆನಪಿಲ್ಲ. ಆಲ್ರೆಡಿ 7 ವರ್ಷ ಆಯಿತು. ಹಂಗಾಗಿ ಮರಾಠಿದೊಳಗೆ ಅದೆಲ್ಲ ಹೇಳ್ತಿರ್ತಾರಲ್ಲ, ಹಂಗಾಗಿ ನೆನಪು ಉಳಿದಿಲ್ಲ ನೋಡಿ ಫ್ರೆಂಡ್ಸ. ಹೆಂಗೆ ಕಾಣತೈತಿ ನಮ್ಮ ರಾಣಿ ಅಂದರೆ ನಮ್ಮ ನಾದ್ನಿ ಮಗಳ ತೊಟ್ಲ ಶಾಸ್ತ್ರ, ನಿಮ್ಗೆ ಹೆಂಗೆ ಅನಿಸಿತು? ನಿಮ್ಮ ಕಡೆ ಹೆಂಗೆ ಮಾಡ್ತೀರಿ ಎಲ್ಲನೂ ನನಗೆ ಕಮೆಂಟ್ ಮಾಡಿ ಹೇಳ್ರಿ. ಅಂದ್ರೆ ನಿಮ್ಮ ಕಡೆ ಎಲ್ಲ ಶಾಸ್ತ್ರ ಸಂಪ್ರದಾಯ ನನಗೂ ಕೂಡ ಗೊತ್ತಾಗ್ತೈತಿ. ತಳಗೊಂದು ತುಂಬಿ ಚರಗಿ ಇಲ್ಲ ಕಳಶಿ ಇಟ್ಟಿರ್ತಾರೆ. ಅದ್ರ ಮ್ಯಾಗ ದೀಪದನ್ನೆಲ್ಲ ಹಚ್ಚಿ ಅಕ್ಕಿನೂ ಹಾಕಿರ್ತಾರೆ. ಅಕ್ಕಿ ಮ್ಯಾಗ ಚರಗಿ ಇಲ್ಲ ತುಂಬಿದ ಕಳಶಿ ಇಟ್ಟು ಅದ್ರ ಮ್ಯಾಗ ಅದನ್ನೆಲ್ಲ ಕಟ್ಟಿ ಈಗ ನೋಡ್ರಿ ತಟ್ಟದ್ರಾಗ ಹಾಕಾಕತ್ತಾರ. ಈಗ ಹೆಸರು ಇಡ್ತಾರೆ ನೋಡ್ರಿ ಸೋದರತ್ತೆಯರು. ನಮ್ಮ ಹಳ್ಳಿ ಸೈಡ್ ಅಂಕವ್ರು ಹೆಸರು ಇಡತ್ನಾಗ ಸೋದರತ್ತಿ ಸೋದರ ಮಾವ ಇರ್ತಾರೆ. ಹಿಂದೆ ಭಾಳಷ್ಟು ಜನರು ನಿಂತಿರ್ತಾರೆ. ಅವ್ರು ಹೆಸರು ಇಡ್ತಾರೆ. ಹೆಸರು ಇಟ್ಬಿಟ್ಟೇನೆ ಹಿಂದೆ ಬೆನ್ನಿಗೆ ದಬ 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 ಬಡಿತಿರ್ತಾರೆ. ಯಾಕಂದರೆ ನಮ್ಮ ಅಕ್ಕನ ಮಕ್ಕಳು 3, ನಮ್ಮ ತಂಗಿ ಮಕ್ಕಳು 3 ಮತ್ತು ನನ್ನ 2 ಮಕ್ಕಳು ಎಲ್ಲ ಹೆಸರು ನಮ್ಮ ದೊಡ್ಡಪ್ಪನ ಮಗ ಇಲ್ಲ. ಮತ್ತೀಗ ನಮ್ಮ ಬಿಲ್ಲೊಂದು ಅದು ಅವ್ರ ಸೋದರತ್ತೆಯರು ಹಿಂಗೆ ಇಟ್ರಲ್ಲ, ಹಂಗಾಗಿ ಹಿಂದೆ ನಿಂತು ಅದೊಂಥರ ಏನೋ ಖುಷಿನೋ ಕಾಮಿಡಿ ಥರ ನೋಡ್ತಿರ್ಬೋದು ನೀವು. ಹಿಂದೆ ಒಬ್ರು ಆಂಟಿ ಅವ್ರಿಗೆ ಹಿಂದೆ ಬೆನ್ನಿಗೆ ಬಡಿಯಾಕತ್ತಾರ. ಅದೇನೋ ಅದು ಎದಕ್ಕೆ ಮಾಡ್ತಾರೆ ಏನು ಅಂತೇಳಿ ನನಗೂ ಗೊತ್ತಿಲ್ಲ. ನಿಮಗೆ ಯಾರಿಗಾದ್ರೂ ಗೊತ್ತಿತ್ತು ಅಂತಂದ್ರೆ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ.
हां ए अप्पू गप्पो सोनू हां ನೀವು ತೋಗರಿ ತೊಟ್ಟಲ್ಲ ತೋಗರಿ ತೋಡ ಸ್ಮೈಲ್ ಕೊಡ್ರಿ फोटो तर छान बरं तरी काय या दमे गुंडू कुठे जाऊ नको ಇಲ್ಲಿವರೆಗೂ ವಿಡಿಯೋ ನೋಡಿದ್ರಿ ಇಷ್ಟ ಆಗಿದ್ರೆ ಈಗಲೇ ಒಂದು ಲೈಕ್ ಕೊಡ್ರಿ ಇನ್ನೂ ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವ ನಾಳೆ ಹಾಕ್ತೀನಿ ಪ್ಲೀಸ್ ವೇಟ್ ಮಾಡಿರಿ